ಓಕೆ ಸರ್, ಇದರಲ್ಲಿ ಫುಡ್ಡು ಏನಾದ್ರು ಕಂಟ್ರೋಲ್ಸ್ ಅಂತ ಬರುತ್ತಾ? ಡಯಾಲಿಸಿಸ್ ಮಾಡಿಸ್ಕೊಳ್ತಿರೋರು. ಡಯಾಲಿಸಿಸ್ ನೋಡಿ, ಡಯಾಲಿಸಿಸ್ ಮಾಡ್ಕೊಳಕ್ ನಾವು ಹೇಳೋದು ಏನಕ್ಕಂದ್ರೆ ಎರಡು ಕಾರಣ. ಒಂದು, ಊಟ ಚೆನ್ನಾಗಿ ಮಾಡ್ಬೋದು, ಪಥ್ಯ ಮಾಡೋದು. ಯಾಕಂದ್ರೆ ಡಯಾಲಿಸಿಸ್ ಮಿಷಿನ್ ಗಲೀಜ್ ತೆಗಿತಾ ಇದೆ, ತೆಗಿತಾ ಇದೆ. ಸೊ ನೀವು ನಾರ್ಮಲ್ ಆಗಿ ಊಟ ಮಾಡ್ಬೋದು, ಆಲ್ಮೋಸ್ಟ್ ನಾರ್ಮಲ್. ಒಂದು ಕೆಲವರಿಗೆ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ತೀವಿ ಬೇರೆ ಕಾರಣಗಳಿಂದ, ಆಲ್ಮೋಸ್ಟ್ ನಾರ್ಮಲ್ ಫುಡ್ ತಿನ್ಬೋದು. ಇನ್ನೊಂದು, ಬೇರೆ ಅಂಗಗಳ ಮೇಲೆ ಎಫೆಕ್ಟ್ ಆಗಲ್ಲ ನೀವು ಗಲೀಜ್ ತೆಗಿತಿದ್ರೆ. ಇವೆರಡು ಕಾರಣಕ್ಕೆ. ಸೊ ಡಯಾಲಿಸಿಸ್ ಯಾವಾಗ ಮಾಡಲ್ವೋ ನೀವು ಅವಾಗ ಊಟ ಸರಿಗೆ ಮಾಡೋದು. ನಾವು ಹೇಳ್ತೀವಿ ಮಾಡಬೇಡಿ, ಜಾಸ್ತಿ ತಿನ್ಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಊಟ ವೇಸ್ಟ್ ಆದಷ್ಟು ನೀವು ತಿಂದಷ್ಟೇನು ವೇಸ್ಟ್ ಜನರೇಟ್ ಆಗುತ್ತೆ, ಜನರೇಟ್ ಅಷ್ಟು ನಿಮ್ಮ ಬಾಡಿ ಅಂಗಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ನೀವು ಯಾವಾಗ ಡಯಾಲಿಸಿಸ್ ಮಾಡಲ್ಲೋ ಅವಾಗ ರೆಸ್ಟ್ರಿಕ್ಟ್ ಮಾಡಲೇಬೇಕು ನಾವು. ನೀವು ಡಯಾಲಿಸಿಸ್ ಮಾಡ್ಕೊಂಡ್ರೆ ಏನು ರೆಸ್ಟ್ರಿಕ್ಷನ್ ಇಲ್ಲ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ ಬರಬಾರ್ದು ಅಂತಂದ್ರೆ ನಾವು ಯಾವ ರೀತಿ ಪ್ರಿಕಾಷನ್ಸ್ ನ ಸರ್ ಕಿಡ್ನಿ ಮೇಲೆ ತಗೊಳ್ಬೇಕು? ನಾವು ಮತ್ತೆ ಅದೇ ಹೇಳಿದ್ನಲ್ಲ, ಈ ಕಿಡ್ನಿ ಕಾಮನೆಸ್ಟ್. ನೀವು ಯಾವುದೇ ಲಿಟ್ರೇಚರ್ ಗೂಗಲ್ ಆಗಿ ನೋಡಿ, ಚಾಟ್ ಜಿಪಿಟಿ ಕೇಳಿ, ಏನು ಕಿಡ್ನಿ ಕಾಯಿಲೆ ಅಂದ್ರೆ ಫಸ್ಟ್ 3 ಹೇಳುತ್ತೆ: BP, ಶುಗರು, ಒಬೆಸಿಟಿ, ಸ್ಮೋಕಿಂಗು. ಇದೆ ಲೈಫ್ ಸ್ಟೈಲ್ ಡಿಸೀಸಸ್. ಇದನ್ನ ನೀವು ಪ್ರಿವೆಂಟ್ ಮಾಡಿ ಕಿಡ್ನಿ ಕಾಯಿಲೆ ಬರಲ್ಲ ಅಷ್ಟೇ. ಇಲ್ಲ ಬಂದ್ರೆ ಅವಾಗ ಚೆಕಪ್ ಮಾಡ್ಕೊಳ್ಳಿ. ಅದ್ ಬಿಟ್ರೆ ನಿಮ್ಗೆ ಇನ್ನು ಜೀನ್ಸಲ್ಲಿ ಬಂದಿರುತ್ತೆ ಕೆಲವೊಂದು ADPKD ಅಂತ ಕಾಯಿಲೆ ಇದೆ, ಅದು ಜೀನ್ಸಲ್ಲಿ ಬರುತ್ತೆ. ಅದು ನಿಮ್ ಕೈಲಿ ಸದ್ಯಕ್ಕೆ ಜೀನ್ ಥೆರಪಿ ಅವೆಲ್ಲ ನಡೀತಾ ಇದೆ ರಿಸರ್ಚ್ ಅಲ್ಲೇ, ಬಟ್ ಅದನ್ನೇನು ಮಾಡೋಕ್ಕಾಗಲ್ಲ. ದಟ್ ಇಸ್ ಡಿಫ್ರೆಂಟ್ ಸ್ಟೋರಿ. ಬಟ್ ಅದು ಕೆಲವು 10 ಭಾಗ 20 ಭಾಗ ಅಷ್ಟೇ. 80 ಭಾಗ ಕಾಯಿಲೆಗಳು ಇವಾಗ ಇದರಿಂದನೇ ಇದಲ್ಲ, ಈ ಕಾಯಿಲೆಗಳಿಂದಾನೆ. ಸ್ಮೋಕಿಂಗ್ ಆಗಲಿ, ಡ್ರಗ್ಸ್ ಆಗಲಿ, ಸೆಲ್ಫ್ ಮೆಡಿಕೇಶನ್ಸ್ ಆಗಲಿ, BP ಆಗಲಿ, ಶುಗರ್ ಆಗಲಿ, ಈ ಒಬೆಸಿಟಿ, ಈ ಕಾಯಿಲೆಗಳಿಂದ ಬರುತ್ತೆ. ಅದು ತೊಗೊಂಡ್ರೆ ನೀವು ಪ್ರಿವೆಂಟ್ ಮಾಡಬೇಕು. ಬಂದರೆ ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕು. ವರ್ಷಕ್ಕೊಂದ್ಸತಿ 6 ತಿಂಗಳೊಂದ್ಸತಿ ಮಾಡಿದ್ರೆ ಸಾಕು. ನೀವು ರೆಗ್ಯುಲರ್ ಆಗಿ ಮಾಡಬೇಕಾಗಿಲ್ಲ ಚೆಕಪ್. ಸರ್, ಈ ನಿಟ್ಟಿನಲ್ಲಿ ಈ NU ಹಾಸ್ಪಿಟಲ್ ಈ ಯಾವ ರೀತಿ ವರ್ಕ್ ಮಾಡ್ತಾ ಇದೆ? ಏನ್ ಟೆಕ್ನಾಲಜಿಗಳು ಈ ಒಂದು ಇದರಲ್ಲಿದೆ? ಅದೇ ನಾವು ಎಲ್ಲಾ ರೀತಿಯಲ್ಲಿ ಒಂದು ಪ್ರಿವೆಂಟಿವ್ ಕೇರ್ ಇಂದ ಹಿಡಿದು CKD ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಡಯಾಲಿಸಿಸ್ ಅಂದ್ರೆ ಪೋಸ್ಟ್ ಫೇಲ್ಯೂರ್ ಟ್ರೀಟ್ಮೆಂಟ್. ಯೂಶಲಿ ಹಿಂಗೆ 3 ಭಾಗ. ಒಂದು ಪ್ರಿವೆನ್ಷನ್, ಅಂದ್ರೆ ಈಗ BP ಶುಗರ್ ಬಂದವ್ರಿಗೆ ನಾವು ಹೇಳ್ತೀವಿ ಬನ್ನಿ ಚೆಕ್ ಮಾಡಿಸ್ಕೊಳ್ಳಿ. ಸೊ ಕ್ಯಾಂಪ್ಸ್ ಮಾಡ್ತೀವಿ ನಾವು, ಅಥವಾ ಈ ಥರ CMS ಮಾಡ್ತೀವಿ, ಈ ಥರ ಒಂದು ಪಾಡ್ಕಾಸ್ಟ್ ಮಾಡ್ತೀವಿ. ಸೊ ಹೇಳ್ತೀವಿ BP ಶುಗರು ಇಂಥ ಕಾಯಿಲೆಗಳಿದ್ರೆ ನೀವು ದಯವಿಟ್ಟು ಬಂದು ಚೆಕ್ ಮಾಡಿ, ಪ್ರಿವೆಂಟಿವ್ ಕೇರ್ ಅಂತೀವಿ ಅದನ್ನು. ಸೆಕೆಂಡ್ ಕೇರು CKD ಕೇರ್, ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಂದ್ಬಿಡ್ತು ಒಂದ್ಸತಿ, ಏನು ಮಾಡೋಕ್ಕಾಗಲ್ಲ. ಈಗ ಸ್ಟೇಜ್ 5 ಹೋಗೋಕೆ ನಾವು ಆದಷ್ಟು ಪ್ರಿವೆಂಟ್ ಮಾಡೋಣ, ಆ ಟೈಮಲ್ಲಿ ಎಜುಕೇಟ್ ಮಾಡ್ಕೊಳ್ಳೋಣ, ಆ ಟೈಮಲ್ಲಿ ಪ್ರಿಪೇರ್ ಆಗೋಣ. ಅದೆಲ್ಲ ನಮ್ಮದು ಫೋಕಸ್ ಇರುತ್ತೆ. ಅದ್ರಲ್ಲಿ ಮೆಡಿಸಿನ್ಸ್ ಕೊಡ್ತೀವಿ. ಸೊ ರೆಗ್ಯುಲರ್ ಚೆಕಪ್ಪಲ್ಲಿದ್ದರೆ ಅದು ನಾವು CKD ರಿಟಾರ್ಡೇಷನ್ ಅಂತೀವಿ ನಾವು ಅದನ್ನು. ಸೊ ಅದು ಮಾಡ್ತೀವಿ. ಮೂರನೇ ಸ್ಟೇಜ್, ಮೂರನೇದೇನೆಂದರೆ ಇವಾಗ ಫೈಲಿಯರ್ ಆಗೋಯ್ತು, ಏನೂ ಮಾಡೋಕ್ಕಾಗಲ್ಲ, ಆ ಟೈಮಲ್ಲಿ ಡಯಾಲಿಸಿಸ್ ಟ್ರಾನ್ಸ್ಪ್ಲಾಂಟೇಷನ್. ಸೊ ಡಯಾಲಿಸಿಸಲ್ಲಿ ನಮ್ಮಲ್ಲಿ ರೆಗ್ಯುಲರ್ ಡಯಾಲಿಸಿಸ್ ಮಾಡ್ತೀವಿ. ಅದರಲ್ಲಿ ಸ್ಪೆಷಲಿ ಡಯಾಲಿಸಿಸಲ್ಲಿ ಈಗ ಅಡ್ವಾನ್ಸ್ ಆಗ್ತಿದೆ. ಅದ್ರಲ್ಲಿ ಹೈ ಫ್ಲಕ್ಸ್ ಡಯಾಲಿಸಿಸ್ ಅಂತ ಬಂದಿದೆ ಈಗ. ಅಂದರೆ ಗಲೀಜು ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿ ತೆಗೆಯುತ್ತೆ. ಮುಂಚೆಗೆ ಫಿಲ್ಟರ್ಗೂ ಈಗಿರೋ ಫಿಲ್ಟರ್ಗೂ ಸ್ವಲ್ಪ ವ್ಯತ್ಯಾಸ ಬಂದಿದೆ. ಸೊ ಈಗ ಇನ್ನೂ ಕೆಲವು ಮುಂಚೆ ಲಾರ್ಜ್ ಮಾಲಿಕ್ಯೂಲ್ಸ್ ಅಂತೆಲ್ಲ ತೆಗಿಯೋಕೆ ಆಗ್ತಿರ್ಲಿಲ್ಲ ಫಿಲ್ಟ್ರಲ್ಲಿ, ಈಗ ಅದನ್ನು ತೆಗಿಬೋದು ಹೈ ಫ್ಲಕ್ಸ್ ಡಯಾಲಿಸಿಸ್ ಅಂತ. ಸೊ ಆ ಥರ ಹೈ ಫ್ಲಕ್ಸ್ ಡಯಾಲಿಸಿಸ್ ಮಾಡ್ತೀವಿ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತೂ ನಮ್ಮದು ಟ್ರ್ಯಾಕ್ ರೆಕಾರ್ಡೇ ಇದೆ ನೋಡಿ, ನಮ್ಮದು ಸೆಂಟರ್ಸ್ ಎಲ್ಲ ಸೆಂಟರ್ಸಲ್ಲೂ ನಾವು ಮಾಡ್ತೀವಿ, ಒಳ್ಳೆ ಔಟ್ಕಮ್ ಇದೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಗಿವ್ ಕೇರ್. ಸೊ ಕಂಪ್ಲೀಟ್ ಕೇರ್ ಕೊಡ್ತೀವಿ ನಾವು NU ಹಾಸ್ಪಿಟಲಲ್ಲಿ. ಡಯಾಲಿಸಿಸ್ಸು ಎಲ್ಲ ಕಡೆನೂ ಆಗುತ್ತೆ, ಟ್ರಾನ್ಸ್ಪ್ಲಾಂಟು ಎಲ್ಲ ಕಡೆನೂ ಮಾಡ್ತಾರೆ ಈಗ ಅಲ್ವಾ, ಎಲ್ಲ ಸೆಂಟರ್ಸಲ್ಲೂ ಇದೆ. ಬಟ್ ನಮ್ಮ ಸೆಂಟ್ರಲ್ಲಿ ಏನಂದರೆ ವಿ ಫಾಲೋ ವೆರಿ ಹೈಜಿನಿಕ್ ಪ್ರಿಕಾಷನ್ಸು, ಸೇಫ್ಟಿ ಪ್ರಿಕಾಷನ್ಸು. ಸೊ ನಮ್ಮಲ್ಲಿ ಇನ್ಫೆಕ್ಷನ್ ರೇಟ್ಸ್ ತುಂಬ ಕಡಿಮೆ. ಸೊ ಸ್ಪೆಷಲಿ ನಾನು ಹೇಳಿದ್ನಲ್ಲ, ಡಯಾಲಿಸಿಸ್ ಪೇಷಂಟ್ಸ್ಗೆ ನಾವು ಟ್ಯೂಬ್ ಹಾಕ್ತೀವಿ, ಕೈಯಲ್ಲಿ ಹಾಕ್ತೀವಿ, ಕತ್ತಲ್ಲಿ ಟ್ಯೂಬ್ ಹಾಕ್ತೀವಿ. ಸೊ ಆಗಬೇಕಾದ್ರೆ ನಾವು ಹುಷಾರಾಗಿ ಇರಬೇಕು, ಯಾಕಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿ ಯೂಸ್ ಅಟ್ಮೋಸ್ಟ್ ಗುಡ್ ಹ್ಯಾಂಡ್ ಹೈಜಿನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಕ್ಲೀನಾಗಿ ಕೈ ಹ್ಯಾಂಡ್ ಹೈಜಿನ್ ಫಾಲೋ ಮಾಡ್ತೀವಿ ನಾವು. ಮಾಸ್ಕು, ಗೌನು ಎಲ್ಲ ಹಾಕ್ಕೊತೀವಿ. ಟ್ರೈನ್ ಸ್ಟಾಫ್ ಇದ್ದಾರೆ. ಸೊ ನಮ್ಮಲ್ಲಿ ಆ ಥರ ಒಂದು ಕಾಂಪ್ಲಿಕೇಶನ್ಸು ತುಂಬಾ ಕಡಿಮೆ. ಸೊ ದಟ್ ಈಸ್ ಹೌ ವಿ ಡಿಫರ್. ಒಂದು ಹೈ ಫ್ಲಕ್ಸ್ ಡಯಾಲಿಸಿಸ್ ಕೊಡ್ತೀವಿ, ಪ್ಲಸ್ ಇನ್ನೊಂದು ಬೇಸಿಕ್ ಅಂತ ಹೇಳ್ತೀವಲ್ಲ, ಅದು ಎಲ್ಲ ಕಡೆನೂ ಮಾಡಬೇಕು. ಬಟ್ ಕೆಲವೊಂದು ಕಡೆ ಎಲ್ಲ ಹಲವಾರು ಕಾರಣಗಳಿಂದ ಮಾಡಲ್ಲ. ಬಟ್ ವಿ ಹ್ಯಾವ್ ಲರ್ನ್ ದಟ್ ಮಿಸ್ಟೇಕ್. ಸೈನ್ಸ್ ಇಂದ ಈ ನಾವು ಕಾನ್ಫರೆನ್ಸ್ಗೆಲ್ಲ ಅಟೆಂಡ್ ಮಾಡ್ತೀವಿ, CMS ನೋಡ್ತೀವಿ ಪೇಷಂಟ್ಸ್ ಯಾವ ಥರ ಸಫರ್ ಮಾಡ್ತೀವಿ, ಅದನ್ನ ನೋಡಿ ನಮ್ಮ ಸೆಂಟರ್ ಅಡಾಪ್ಟ್ ಮಾಡಿಕೊಂಡು ವಿ ಹ್ಯಾವ್ ಅಡಾಪ್ಟೆಡ್ ಹೈಯೆಸ್ಟ್ ಸೇಫ್ಟಿ ಪ್ರಿಕಾಷನ್, ಹೈಯೆಸ್ಟ್ ಹೈಜಿನ್ ಪ್ರಿಕಾಷನ್. ಸೊ ಇನ್ಫೆಕ್ಷನ್ ರೇಟ್ಸು, ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ ನಮ್ಮಲ್ಲಿ. ಸರ್, ಈ ಒಂದು ವಿಷಯದಲ್ಲಿ ನಮ್ಮ ಇಂಡಿಯಾದಲ್ಲಿ ಗೌರ್ಮೆಂಟ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಹಾಸ್ಪಿಟಲ್ಗಳಿಗೆ? ಅದೇ ನಾನು ಹೇಳ್ದಂಗೆ ಇವಾಗ ಎಲ್ಲ ಗೌರ್ಮೆಂಟ್ ಸೆಂಟರ್ಸು ವಾರ್ಡಲ್ಲಿ BBMP ವಾರ್ಡ್ಸಲ್ಲಿ, ಸ್ಪೆಷಲಿ ನನಗೆ ಗೊತ್ತಿರೋ ಬೆಂಗಳೂರಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈಗ ಎಲ್ಲ ತಾಲೂಕು ಲೆವೆಲಲ್ಲೂ ಡಯಾಲಿಸಿಸ್ ಸೆಂಟರ್ ಹಾಕಿದ್ದಾರೆ. ಸೊ ಕಡಿಮೆ, ಮೋಸ್ಟ್ಲಿ ಫ್ರೀನೇ ಇರುತ್ತೆ ಅಥವಾ ಕಡಿಮೆ ಚಾರ್ಜಲ್ಲಿ ಮಾಡ್ತಾರೆ, ನನಗೆ ಅಷ್ಟು ಐಡಿಯಾ ಇಲ್ಲ.
ಬಟ್ ಇಟ್ಸ್ ಅಫೋರ್ಡಬಲ್ ಡಯಾಲಿಸಿಸ್, ಎಲ್ಲರಿಗೂ ಅಕ್ಸೆಸಿಬಿಲಿಟಿ ಇದೆ. ಸೊ ಐ ಥಿಂಕ್ ದಿಸ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ಅಲ್ವಾ. ನಿಮ್ಗೆ ಅಕ್ಸೆಸಿಬಲ್ ಸಿಗ್ಬಿಟ್ರೆ, ಮಿಷಿನ್ಸ್ ಎಲ್ಲ ಕಡೆ ಹಾಕಿದ್ದಾರೆ ಅಂದರೆ, ಐ ಥಿಂಕ್ ದಟ್ ಇಸ್ ವಾಟ್ ಗೌರ್ಮೆಂಟ್ ಇಸ್ ನಾವು ಡೂಯಿಂಗ್ ಇಟ್. ಇನ್ನೂ ಬೇಕಾದ್ರೆ ಸಾಕಷ್ಟು ಮಾಡ್ಬೋದು, ಬಟ್ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತಾರಲ್ಲ. ಸೊ ಆಲ್ರೆಡಿ ಗೌರ್ಮೆಂಟಿಗೆ ಎಲ್ಲ ಕಡೆನೂ ಶುರು ಆಗಿದೆ. ಮುಂಚೆ ಈಗ ನಂಗೆ ನೆನಪಿರೋಂಗೆ 2002-03 ಯಾವಾಗ ನಾನು ಕಿಡ್ನೀಸ್ ಪ್ರಾಕ್ಟೀಸ್ ಶುರು ಮಾಡಿದ್ನೋ, ಆಗ ನನಗೆ ಗೊತ್ತಿರೋಂಗೆ ಬೆಂಗಳೂರಲ್ಲೇ 3-4 ಸೆಂಟರ್ ಇತ್ತು, ಬೇರೆ ಎಲ್ಲೂ ಇರಲಿಲ್ಲ. ನಂಗೆ ಬೆಳ್ಳಾರಿಯಿಂದ ಪೇಷಂಟ್ಸ್ ಬರೋರು, ನೈಟ್ ಅಲ್ಲಿ ಕೂತ್ಕೊಳ್ಳೋರು, ಬೆಳಗ್ಗೆ ಬರೋರು, ಮಧ್ಯಾಹ್ನ ಡಯಾಲಿಸಿಸ್ ಮತ್ತೆ ನೈಟ್ ಹೋಗಿ ಮತ್ತೆ ಹಂಗೆ ಮತ್ತೆ ಅದನ್ನ ನೈಟ್ ಬರೋರು. ಬೆಳ್ಳಾರಿಯಿಂದಾನೇ ಹೇಳ್ತಿದ್ನಲ್ಲ, ಬಳ್ಳಾರಿ, ಅನಂತಪುರ ಅಂತ ಕಡೆಯಿಂದ ಬರೋರು. ಬಟ್ ಈಗ ಎಲ್ಲ ಜಿಲ್ಲೆಗಳಲ್ಲಿದೆ, ಎಲ್ಲ ತಾಲೂಕು ಆಫೀಸಲ್ಲಿದೆ, ಎಲ್ಲ ವಾರ್ಡಲ್ಲಿದೆ. ಸೊ ದ್ಯಾಟ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ವಿಚ್ ಗವರ್ಮೆಂಟ್ ಹ್ಯಾಸ್ ಡನ್. ಸರ್, ನಮ್ಮ ಜನಗಳಲ್ಲಿ ಒಂದು ನೆಗೆಟಿವ್ ಥಾಟ್ ಇದೆ, ಕಿಡ್ನಿನ ನಾವೇನಾದ್ರು ದಾನ ಮಾಡಿಬಿಟ್ರೆ ನಮ್ಮ ಆರೋಗ್ಯ ಹಾಳಾಗ್ಬಿಡುತ್ತೆ, ಒಂದು ಕಿಡ್ನಿಲಿ ವರ್ಕ್ ಮಾಡೋದು ಕಷ್ಟ ಅಂತ, ಈ ರೀತಿ ಒಂದಷ್ಟು ಥಾಟ್ಸ್ ಇದೆ. ಸೊ ಇಂಥವ್ರಿಗೆ ನೀವು ಏನು ಮೆಸೇಜ್ ಹೇಳ್ತೀರಾ ಸರ್? ನಾ ಹೇಳ್ದಾಗ ಅದೇ ದೇವರೇ ಪ್ರೂಫ್ ಕೊಟ್ಟಿದ್ದಾನೆ ಅದಕ್ಕೆ. ನೀವು ನೋಡಿ, ಎಷ್ಟೋ ಜನ ಒಂದು ಕಿಡ್ನಿಲಿ ಹುಟ್ಟಿರ್ತಾರೆ, ಏನೂ ಆಗಲ್ಲ ಅವ್ರಿಗೆ, ಆರ್ಮಿಲೆಲ್ಲ ಜಾಯ್ನ್ ಆಗ್ತಾರೆ. ಓಕೆ, ಆಮೇಲೆ ಎರಡನೇದು ನಿಮ್ಗೆ ಡಾಟಾ ಬೇಕು ಅಂದರೆ, ಈಗ ಎಷ್ಟೋ ಜನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತಾರೆ. ಅವ್ರು ಡೋನರ್ಸ್ಗೆ ಹೋಗಿ ನೀವೇ ಮಾತಾಡಿ, ಇಲ್ಲೇ ಬನ್ನಿ ನಾವು ನೀವು ಮಾತಾಡಿಸ್ತೀವಿ ಡೋನರ್ಗೆ, ಅವರೆಲ್ಲ ಚೆನ್ನಾಗೇ ಇರ್ತಾರಲ್ಲ ಡೋನರ್ಸ್, ಏನೂ ಆಗಲ್ಲ ಅವ್ರಿಗೆ. ಇನ್ಫ್ಯಾಕ್ಟ್ ಅವ್ರು ಇನ್ನೂ ಚೆನ್ನಾಗಿರ್ತಾರೆ, ಯಾಕಂದರೆ ನಾವು ಅವರಿಗೆ ಆ ಡೊನೇಷನ್ ಬಂದಾಗ ಎಲ್ಲ ಕಾಯಿಲೆಗಳು ಎಲ್ಲ ಚೆಕ್ ಮಾಡ್ತೀವಿ, ಫುಲ್ ಸ್ಕ್ರೀನ್ ಮಾಡ್ತೀವಿ. ಏನಾರ ಸಣ್ಣ ಪುಟ್ಟ ಕಾಯಿಲೆ ಇದ್ರೆ ಅವಾಗಲೇ ಸರ್ವ್ ಮಾಡಿಬಿಡ್ತೀವಲ್ಲ. ಸೊ ಅವ್ರಿಗೆ ಇನ್ಫ್ಯಾಕ್ಟ್ ಡೆಲ್ ಬಿ ಹೆಲ್ದಿ ಫಾರ್ ಲೈಫ್ ಸ್ಟೈಲ್. ಎಷ್ಟೋ ಜನ ಕಾಯಿಲೆಗಳಿಗೂ ಇದೆ ಅಂತ ಗೊತ್ತೇ ಆಗಿರೋರು, ಅವ್ರು ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಡೊನೇಷನ್ ಬಂದಾಗ ನೀವೆಲ್ಲ ಕಾಯಿಲೆಗಳು ಸ್ಕ್ರೀನ್ ಮಾಡ್ತೀವಿ ನಾವು. ಸೊ ಅವ್ರಿಗೆ ಇನ್ಫ್ಯಾಕ್ಟ್ ದೇಲ್ ಬಿ ಮೋರ್ ಹೆಲ್ದಿ ಕಂಪೇರ್ಡ್ ಟು ದಿ ಅದರ್ ಪಾಪ್ಯುಲೇಷನ್, ಯಾವ ಚೆಕ್ಕೆ ಮಾಡ್ಕೊಂಡಿಲ್ಲ ಅಂತ ಅವ್ರಿಗೆ. ಸೊ ಇವೆರಡು ಪ್ರೂಫ್, ಆಬ್ವಿಯಸ್ ಪ್ರೂಫ್ ಇದೆ, ದೇವ್ರದೇ ಒಂದು ಪ್ರೂಫ್ ಇದೆ, ನಾವು ಡೊನೇಷನ್ ಮಾಡೋದೇ ಪ್ರೂಫ್ ಇದೆ. ಸೊ ಎಷ್ಟೋ ಜನ ಅದೇ ಆರ್ಮಿಲೂ ಕೆಲಸ ಮಾಡ್ತಾರೆ. ಸೊ ಕಿಡ್ನಿ ಕೊಡೋದ್ರಿಂದ, ಆಮೇಲೆ ನೀವು ಕಿಡ್ನಿ ತಗೋಬೇಕಾದ್ರೂ ನಿಮ್ಗೆ ಒಂದು ಸಣ್ಣ ಪುಟ್ಟ ಕಾಯಿಲೆ ಆದ್ರೂ ನಾವು ತಗೊಳ್ಳಲ್ಲ. ಇವಾಗ ನಿಮ್ಮಲ್ಲಿ BP ಇದೆ ಅನ್ಕೊಳ್ಳಿ, ನಾವು ಕಿಡ್ನಿ ತಗೊಳ್ಳಲ್ಲ. ಫಸ್ಟ್ ನೀವು BP ಸರ್ ಮಾಡಿ, ನಿಮ್ಮ BP ಕಂಟ್ರೋಲ್ ಆಗಿ ಅವಾಗಿದ್ರೆ ನೋಡ್ಬೋದು ಅಂತ ಹೇಳ್ತೀವಿ. ಬಟ್ ನಿಮ್ಗೆ ಏನೇ ಕಾಯಿಲೆಗಳಿದ್ರು, ಶುಗರ್ ಇದೆ, ನಾವು ಕಿಡ್ನಿ ತಗೊಳ್ಳಲ್ಲ. ಸೊ ನಮ್ಮ ಆ ಥರ ರಿಸ್ಕ್ ಇದ್ದವ್ರಿಗೆ ತಗೊಳ್ಳೋದೇ ಇಲ್ಲ ಕಿಡ್ನಿ ನಾವು. ಸೊ ಆ ಥರ ಅದೆಲ್ಲ ಅದೇ ಹೇಳ್ದಂಗೆ, ಜನರಿಗೆ ಯಾವ ಗೊತ್ತಿರಲ್ಲ ಇನ್ಫಾರ್ಮೇಷನ್ನು, ಅವಾಗ ಸಾಕಷ್ಟು ಸುಮ್ಮನೆ ಕೂತ್ಕೊಂಡು ಗಾಸಿಪ್ ಮಾಡ್ತಾರೆ, ಅದನ್ನ ಹರಡುತ್ತೆ ಅಷ್ಟೇ. ಸರ್, ಫೈನಲಿ ಈಗ ನಮ್ಮ ಆರೋಗ್ಯವನ್ನ ಚೆನ್ನಾಗಿಡ್ಲಿಕ್ಕೆ, ಕಿಡ್ನಿಯ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿಮ್ಮ ಒಂದಷ್ಟು ಟಿಪ್ಸ್? ಅದೇ ನಾನು ಒಂದು ಹೇಳಿದ್ರೆ, ಒಂದು ಮೇಂಟೈನ್ ಹೆಲ್ದಿ ಲೈಫ್ ಸ್ಟೈಲ್. ದಿನಕ್ಕೆ ಒಂದು ಅಟ್ಲೀಸ್ಟ್ 20 ನಿಮಿಷ 25 ನಿಮಿಷ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಳ್ಳಿ. ಓಕೆ, ಅದರಲ್ಲಿ ಬರೀ ವಾಕಿಂಗ್ ಅಂತಲ್ಲ, ಸ್ವಲ್ಪ ಮಸಲ್ ಸ್ಟ್ರೆಂತ್, ಜಿಮ್ ಮನೆಯಲ್ಲೇ ಜಿಮ್ ಮಾಡ್ಕೋಬೋದು. ಒಂದು 20-25 ನಿಮಿಷ ವಾಕಿಂಗು ಅಟ್ಲೀಸ್ಟ್ ವಾರಕ್ಕೆ 4 ಸತಿಯನ್ನು ಮಾಡಿ, ಒಂದು ದಿನ ಆಗಲಿಲ್ಲ ಅಂದರೆ. ಎರಡನೇದು ಹೆಲ್ದಿ ಫುಡ್, ಮನೇಲಿ ಅಮ್ಮ ಮಾಡ್ತಾರಲ್ಲ ಅದನ್ನೇ ಚೆನ್ನಾಗಿ ತಿಂದರೆ. ಹೋಟೆಲ್ ಯಾವಾಗ ಒಂದ್ಸತಿ ಹೋದ್ರೆ ಪರವಾಗಿಲ್ಲ. ಈ ಪ್ಯಾಕ್ಡ್ ಫುಡ್ಸು ಹೋಟೆಲ್ಸಲ್ಲೆಲ್ಲ ಸಾಕಷ್ಟು ಉಪ್ಪು, ಸಕ್ಕರೆ, ಮೈದಾ ಐಟಮ್ಸ್ ಇರೋದ್ರಿಂದ ದೇರ್ ಆರ್ ಸ್ಲೋ ಪಾಯ್ಸನ್ಸ್. ಸೊ ಹೆಲ್ದಿ ವೆಜ್ ತಗೊಂಡು ಯಾವಾಗ ಒಂದ್ಸತಿ ಹೋಗಿ, ತಿಂಗಳಿಗೆ 1-2 ತಿಂಗಳು ಒಂದ್ಸತಿ ಪಾರ್ಟಿಗೆ ಹೋಗಿ ಕುಡಿದ್ರೆ ಏನಾಗಲ್ಲ. ಈ ಆಲ್ ದಿಸ್ ಪ್ಯಾಕೇಜ್ ಫುಡ್ಸ್ ಇದಲ್ಲ, ದೇ ಆರ್ ಸ್ಪಾಯ್ಲಿಂಗ್ ದ ಹೋಲ್ ಇಂಡಸ್ಟ್ರಿ. ಮೂರನೇದು ಕೇಳಿದ್ರೆ ಹೈಡ್ರೇಷನ್ ಮೇಂಟೈನ್ ಮಾಡ್ಕೊಳ್ಳಿ. ನೀರು ಅಟ್ಲೀಸ್ಟ್ 1.5 ಲೀಟರ್ ಕುಡೀರಿ. ಸೊ ದಟ್ ಆಲ್ಸೋ ಹೆಲ್ಪ್ಸ್ ಇನ್ ಕಿಡ್ನಿ ಫಿಲ್ಟ್ರೇಷನ್. ಸ್ಮೋಕಿಂಗು, ನವಡೇ ಸ್ಮೋಕಿಂಗ್ ಎಲ್ಲ ತುಂಬ ಕಾಮನ್ ಆಗಿದೆ. ಸ್ಮೋಕಿಂಗ್ ಇಸ್ ವೆರಿ ವೆರಿ ಡೇಂಜರಸ್. ಸ್ಮೋಕಿಂಗ್ ಆಗಲಿ, ಆಲ್ಕೋಹಾಲ್ ಆಗಲಿ, ಇವೆಲ್ಲ ಆಲ್ ಡ್ರಗ್ ಅಡಿಕ್ಷನ್ಸ್ ಆಗಲಿ, ದೇ ಆಲ್ ಎಫೆಕ್ಟ್ ನಾಟ್ ಓನ್ಲಿ ಕಿಡ್ನಿ, ಎವ್ರಿ ಆರ್ಗನ್ಸ್. ಸೊ ಅದನ್ನು ಅಷ್ಟೇ ನಾನು ಕೇಳೋದಂದ್ರೆ ಹ್ಯಾಬಿಟ್ಸಲ್ಲಿ. ಆಮೇಲೆ ಒಂದ್ಸತಿ ಕಾಯಿಲೆ ಬಂತು ಅಂದ್ಕೊಳ್ಳಿ, ಶುಗರ್, BP, ಅದನ್ನು ರೆಗ್ಯುಲರಾಗಿ ಚೆಕಪ್ ಮಾಡಿಸ್ಕೊಂಡು ರೆಗ್ಯುಲರ್ ಟ್ರೀಟ್ಮೆಂಟ್. ದಿಸ್ ಆರ್ ದ ಐ ಥಿಂಕ್ 4-5 ಥಿಂಗ್ಸ್. ಇಫ್ ಯು ಡೂ ಇಟ್, ದೆನ್ ಯು ವಿಲ್ ಬಿ ಫೈನ್, ನಥಿಂಗ್ ವಿಲ್ ಹ್ಯಾಪನ್. ಸರ್, ನಂದೊಂದು ಪರ್ಸನಲ್ ಕ್ವಶನ್ ಇದೆ. ಈಗ ಉಪ್ಪು ಜಾಸ್ತಿ ತಿಂದ್ರೆ ಕಿಡ್ನಿಗೆ ಎಫೆಕ್ಟ್ ಅಂತ ಹೇಳ್ತಾರೆ, ಬಟ್ ಉಪ್ಪು ಕಡಿಮೆ ತಿಂದ್ರೆ ಲೋ BP ಆಗುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್, ಲೋ BP ಅನ್ನೋ ಟರ್ಮೇ ಇಲ್ಲ ಮೆಡಿಸಿನ್ ಅಲ್ಲಿ. ಇಟ್ಸ್ ಎ ಕಾಮನ್ ಕೊಲೆಕ್ವಲ್ ಟರ್ಮ್. ಅದು ಜನರು ಮಾಡ್ಕೊಂಡಿರೋದು ಅಷ್ಟೇ. ಮೆಡಿಸಿನ್ ಅಲ್ಲ ಟರ್ಮೇ ಇಲ್ಲ ಲೋ BP ಅಂತ. 100 BP ಇದೆ ನಿಮ್ದು, ನಾರ್ಮಲ್, ನಿಮ್ಗೆ ನಾರ್ಮಲ್. ಅದು 90 BP ಇದೆ ನಿಮ್ಗೆ ನಾರ್ಮಲ್. ಅದು ಅನ್ಲೆಸ್ ಅಫ್ಕೋರ್ಸ್ ಕೆಲವೊಂದು ಕಾಯಿಲೆ ಇರುತ್ತೆ, ಅದು ವೆರಿ ರೇರ್. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಕೆಲವೊಂದು ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವೊಂದು ಅಡ್ರಿನಲ್ ಗ್ಲ್ಯಾಂಡ್ ಅಂತ ಇರುತ್ತೆ, ಅದೆಲ್ಲ ಕೆಲಸ ಮಾಡ್ತಿಲ್ಲ ಅಂದ್ರೆ, ಬಟ್ ಅದು ವೆರಿ ರೇರ್. ಬಟ್ ನಿಮಗೆ ಇವಾಗ ನಿಮ್ಮ ವಯಸ್ಸಾಗಲಿ ಇಂಥವ್ರಿಗೆಲ್ಲ 90-100 ಇದ್ರೆ ಒಳ್ಳೇದು. ಇಟ್ಸ್ ಅ ವೆರಿ ಗುಡ್ BP. ನಾರ್ಮಲ್ ಲೋ BP ಅನ್ನೋದು ಫಸ್ಟ್ ಆಫ್ ಆಲ್ ರಾಂಗ್ ಟರ್ಮ್. ಎಲ್ಲರೂ ಹೇಳ್ತಾರೆ ನಂಗೆ ಲೋ BP ಅಂತ, ರಾಂಗ್. ಆ ಟರ್ಮೇ ಇಲ್ಲ ಮೆಡಿಸಿನ್ ಅಲ್ಲಿ. ಸೊ BP ಕಡಿಮೆ ಇದ್ದಷ್ಟು ಒಳ್ಳೇದು, ಎಲ್ಲ ಅಂಗಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ನಥಿಂಗ್ ಟು, ದೇರ್ ಇಸ್ ನಥಿಂಗ್ ಲೈಕ್ ಲೋ BP. ಹೈ BP ಇಂಪಾರ್ಟೆಂಟ್ ಅಷ್ಟೇ.
ಸರ್ ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ ಸರ್. ನಮ್ಮ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಅಗೇನ್. ನಿಮ್ಮ ಅದೇ ಇಫ್ ಯು ಆರ್ ಯಂಗ್ ಲೇಡಿ ಹೂ ಸ್ಪ್ರೆಡಿಂಗ್ ಆಲ್ ದಿಸ್ ಥಿಂಗ್ಸ್, ಸೊ ವಿ ವಿಶ್ ಯು ಆಲ್ ದ ಬೆಸ್ಟ್. ಸೊ ದಟ್ ನಿಮ್ಮ ವೀಕ್ಷಕರು ಇದಾರಲ್ಲ, ಈ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಓಕೆ, ಕಿಡ್ನಿ ಕಾಯಿಲೆ ಅಂದ್ರೆ ಏನು, ಏನಕ್ಕೆ ಬರುತ್ತೆ, ಏನ್ ಸಿಂಪ್ಟಮ್ಸ್, ಹೆಂಗ್ ಪ್ರಿವೆಂಟ್ ಮಾಡ್ಬೋದು, ಅಟ್ಲೀಸ್ಟ್ ಒಂದು 3-4 ಮೆಸೇಜ್ ಸಿಕ್ಕಿದ್ರೆ ಐ ಥಿಂಕ್ ದಿಸ್ ಪಾಡ್ಕಾಸ್ಟ್ ಇಸ್ ಯೂಸ್ಫುಲ್. ಅಂಡ್ ಥ್ಯಾಂಕ್ ಯು ಫಾರ್ ಅಗೇನ್ ಆಫರಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಡಾಕ್ಟರ್ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.